ನಮ್ಮ ಅಂಕಲ್ ಬಿಡಿಸಿ ಡ್ರಾಯಿಂಗ್ ನೋಡಿ ನಾನೇ ಶಾಕ್ ಆಗೋದೆ. ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾಲೇಜಿಗೆ ರೆಡಿಯಾಗಿ ತಿಂಡಿ ಮಾಡ್ಕೊಂಡು 9 ಗಂಟೆಗೆ ಇರೋ ಕ್ಲಾಸಿಗೆ ನಾನು 9:30 ಹೋದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಲಂಚ್ ಬ್ರೇಕಲ್ಲಿ ಲಂಚ್ ಮುಗಿಸ್ಕೊಂಡು ಕನ್ನಡ ಬರಲ್ಲ ಅಂತ ಗೊತ್ತಾಯ್ತು, ಕನ್ನಡ ಬರ್ಕೊಂಡು ಕೂತ್ಕೊಂಡೆ. 2 hours later. ಕಾಲೇಜ್ ಬಿಡ್ತದ ಅಂತ ಮನೆ ಕಡೆಗೂ ಏನೋ ಬಂದೆ. ಮನೆಗೆ ಬಂದು ಗೇಟ್ ತೆಗಿತಿದ್ದಂಗೆ ನಮ್ಮ ಅಮ್ಮ ಹಾಸ್ಪಿಟ್ಲಲ್ಲಿ ಐತೆ ಅಂತ ಫೋನ್ ಮಾಡ್ತು. ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋದೆ. ಮನೆಗೆ ಬಂದ್ಮೇಲೆ ನನ್ನ ತಮ್ಮ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದ. ಅವ್ನು ಕೊಟ್ಟಿದ್ದ ಪ್ರಸಾದ ತಿನ್ಕೊಂಡು ನಾವು ಮೂವರು ಜಿಮ್ ಕಡೆ ಕೊಲ್ಟವು. ಜಿಮ್ಮಲ್ಲಿ ಹೋಗಿ ಎಲ್ಲ ವರ್ಕೌಟು ಮುಗಿಸ್ಕೊಂಡು ಬಂದೆ. ನನ್ನ ಬಾಡಿನ ನಾನೇ ರೆಡ್ಯೂಸ್ ಮಾಡಬೇಕು ಅಂತ ಕೆಜಿ ಲೆಕ್ಕದಲ್ಲಿ ಬಂದ್ಬಿಡ್ತೀನಿ. ಮನೆಗೆ ಬಂದ್ಮೇಲೆ ಸ್ವಲ್ಪ ಸಾಂಗ್ ಕೇಳೋಣ ಅಂತ ನನ್ನ ದುರದೃಷ್ಟಕ್ಕೆ ಪವರೇ ಆಫ್ ಆಗ್ಬಿಡದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಆಮೇಲೆ ಊಟ ಮಾಡಿ ನಾವು ವಾಕಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ನಮ್ಮ ಅಂಕಲ್ ಡ್ರಾಯಿಂಗ್ ಬಿಡಿಸ್ತೀನಿ ಅಂತ ಕುತ್ಕೊಂಡ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸ್. ಅದೇ ಗ್ಯಾಪಲ್ಲಿ ನಮ್ಮ ಆಂಟಿನ ಗೋಳಿ ಇಕ್ಕೊಳ್ಳೋಣ ಅಂತ ಗೋಳಿಕಂತಿರ್ಬೇಕಾದ್ರೆ ನಮ್ಮ ಆಂಟಿ ರಿಯಾಕ್ಷನ್. ನನ್ನ ಕೈಲಾಯ್ತಾ ಇಲ್ಲ. ಫೈನಲ್ ನಮ್ಮ ಅಂಕಲ್ ಡ್ರಾಯಿಂಗ್ ಬಿಡಿಸಿದ್ರು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿ. ವಿಡಿಯೋ ಇಷ್ಟ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.